ಒಬ್ಬ ಹುಡುಗ ಹಾಗೆ ಒಬ್ಳು ಹುಡುಗಿ ಕಣ್ಬಿಟ್ಟು ನೋಡಿದ್ರೆ ಒಂದು ಐಲ್ಯಾಂಡ್ ನಲ್ಲಿ ಬಂದು ಸಿಗಾಕೋಬಿಟ್ಟಿದ್ದಾರೆ. ಈ ಜಾಗದಲ್ಲಿ ಇವರನ್ನ ಬಿಟ್ಟು ಇನ್ಯಾರು ಇರೋದಿಲ್ಲ. ಐಲ್ಯಾಂಡ್ ನ ಸುತ್ತಮುತ್ತ ದೂರದವರೆಗೂ ಬರೀ ನೀರೇ ಇರುತ್ತೆ. ಆಗ ಇವರಿಬ್ಬರ ಮಧ್ಯೆ ಒಂದು ವಿಚಿತ್ರವಾಗಿರುವಂತ ಘಟನೆ ನಡೀತಾ ಹೋಗುತ್ತೆ. ಅದು ಏನು ಅಂತ ಇವ್ರಿಗೂ ಕೂಡ ಅರ್ಥ ಆಗ್ತಿರೋದಿಲ್ಲ. ಹಾಗೆ ಕೊನೆಯಲ್ಲಿ ತುಂಬಾ ಟ್ವಿಸ್ಟ್ ಗಳು ಸಿಗ್ತವೆ. ಅದನ್ನ ನಾವಂತೂ ಎಕ್ಸ್ಪೆಕ್ಟ್ ಮಾಡೇ ಇರೋದಿಲ್ಲ. ಇವರಿಬ್ರು ಇಲ್ಲಿಗೆ ಹೇಗ್ ಬಂದು ತಲುಪಿದ್ರು, ಕೊನೆಯಲ್ಲಿ ಏನಾಯ್ತು ಅನ್ನೋದೇ ಈ ಅದ್ಭುತವಾಗಿರುವಂತ ಮೂವಿ. ಮೊದಲ ಸೀನ್ ನಲ್ಲಿ ಪ್ರೆಸ್ಟನ್ ಅನ್ನೋ ಒಂದು ಕಂಪನಿಲಿ ಕೆಲಸ ಮಾಡ್ತಿರುವಂತ ಲಿಂಡಾ ಅನ್ನೊಬ್ಳು ಲೇಡಿನ ನಮ್ಗೆ ತೋರಿಸ್ತಾರೆ. ಇವಳ ಹತ್ರ ಡೊನೋವನ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಪ್ರಾಜೆಕ್ಟ್ ಆಯ್ತಾ ಅಂದಾಗ ಇವಳು ಕೂಡ ಹೌದು ಅಂತ ಹೇಳಿ ಆ ಪ್ರಾಜೆಕ್ಟ್ ಅನ್ನ ಕೊಡ್ತಾಳೆ. ಹೇಳ್ಬೇಕು ಅಂತಂದ್ರೆ ಈ ಕಂಪನಿಲಿ ಇವರಿಬ್ರು ಮ್ಯಾನೇಜರ್ಸ್ ಗಳು. ಆದ್ರೆ ಪ್ರಾಜೆಕ್ಟ್ ಅನ್ನ ಹೈಯರ್ ಆಫೀಸರ್ಸ್ ಗಳಿಗೆ ತೋರಿಸೋದಕ್ಕೆ ಹೋಗ್ತಿರ್ಬೇಕಾದ್ರೆ ನೀವೇನ್ ಬರೋದ್ ಬೇಡ, ಹೈಯರ್ ಆಫೀಸರ್ಸ್ ಗಳು ನನ್ನ ಮಾತ್ರ ಕರೆದಿದ್ದಾರೆ. ಈ ಪ್ರಾಜೆಕ್ಟ್ ಅನ್ನ ನೀವೇ ಮಾಡಿದೀರಾ ಅಂತ ನಾನು ಅವರಿಗೆ ಹೇಳ್ತೀನಿ, ಇಲ್ಲೇ ಇರಿ ಅಂತ ಹೇಳಿ ಡೊನೋವನ್ ಹೋಗ್ತಾನೆ. ಇವಳು ಕೂಡ ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಇಲ್ಲೇ ಇರುವಂತ ಒಬ್ಳು ಹುಡುಗಿ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆಗ ಹುಡುಗಿನ ಇಷ್ಟ ಪಡ್ತಿರುವಂತ ಒಬ್ಬ ವ್ಯಕ್ತಿ ಬಂದು ಅವಳ ಜೊತೆ ಮಾತಾಡೋದಕ್ಕೆ ನೋಡಿದಾಗ ಲಿಂಡಾ ಕೂಡ ಅವರಿಬ್ಬರ ಜೊತೆನೂ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅದು ಅವರಿಬ್ರಿಗೂ ಇಷ್ಟ ಇಲ್ಲದೆ ಹೊಟ್ಟೋಗ್ತಾರೆ. ಹೇಳ್ಬೇಕು ಅಂತಂದ್ರೆ ಈ ಕಂಪನಿಲಿ ಯಾರಿಗೂ ಕೂಡ ಇವಳಂದ್ರೆ ಅಷ್ಟೊಂದು ಇಷ್ಟ ಇಲ್ಲ. ಈ ಕಡೆ ಡೊನೋವನ್ ನೋಡಿದ್ರೆ ಪ್ರಾಜೆಕ್ಟ್ ನ ಮೇಲಿರುವಂತ ಲಿಂಡಾ ಹೆಸರನ್ನ ತೆಗ್ದು ಹಾಕಿ ನಾನೇ ಪ್ರಾಜೆಕ್ಟ್ ಮಾಡಿರೋದು ಅಂತ ಹೇಳ್ಕೊತಿರ್ತಾನೆ. ನಂತರ ಸೀನ್ ಇವಳ ಮನೆಗೆ ಶಿಫ್ಟ್ ಆದಾಗ ಬರೀ ಸರ್ವೈವಲ್ ಬುಕ್ ಗಳೇ ತುಂಬಿಕೊಂಡಿರ್ತವೆ. ಸರ್ವೈವಲ್ ಅಂತಂದ್ರೆ ಬೇರೆ ಏನು ಅಲ್ಲ, ಈಗ ಮಿಸ್ ಆಗಿ ಒಂದು ಕಾರ್ಡ್ ನಲ್ಲಿ ಸಿಗಾಕೋಬಿಟ್ಟಿರ್ತಾರೆ. ಅಂತ ಸಮಯದಲ್ಲಿ ಯಾರ ಸಹಾಯನೂ ಇಲ್ಲದೆ ಹೇಗೆ ಜೀವಂತವಾಗಿರೋದು ಅಂತ ಆಫೀಸ್ ಎಲ್ರು ಬ್ಯಾಂಕಾಕ್ ಮೀಟಿಂಗ್ ಗೆ ಹೋಗ್ತಿರ್ಬೇಕಾದ್ರೆ ಲಿಂಡನು ಕೂಡ ಬರ್ತಾಳೆ. ನೆನ್ನೆ ನಡೆದಿರೋದ್ರ ಬಗ್ಗೆ ಇವಳೇನು ಬೇಜಾರ್ ಮಾಡ್ಕೊಂಡಿರೋದಿಲ್ಲ, ಬದಲಾಗಿ ಫ್ರೆಂಡ್ಲಿ ಆಗಿ ಎಲ್ಲರ ಜೊತೆ ಮಾತಾಡ್ತಿರ್ತಾಳೆ. ಆದ್ರೆ ಅದು ಯಾರಿಗೂ ಇಷ್ಟ ಆಗದೆ ಒಳಗಡೆ ಹೋಗ್ತಾರೆ. ಇದಾದ್ಮೇಲೆ ಬ್ಯಾಂಕಾಕ್ ಮೀಟಿಂಗ್ ನ ಕೆಲ್ಸಕ್ಕೋಸ್ಕರ ಎಲ್ಲಾ ತಯಾರನ್ನು ಮಾಡ್ಕೊಳ್ತಿರ್ತಾಳೆ. ಆದ್ರೆ ಈ ಕಡೆ ಡೊನೋವೋ ಲಿಂಡಾ ಅಪ್ಲೋಡ್ ಮಾಡಿರುವಂತ ಒಂದು ವಿಡಿಯೋನ ಹಾಕ್ತಾನೆ. ಅದರಲ್ಲಿ ಲಿಂಡಾ ಕಾರ್ಡ್ ನಲ್ಲಿ ಸಿಗಾಕೊಂಡಾಗ ಹೇಗೆ ಸರ್ವೈವ್ ಆಗೋದು ಅಂತ ಹೇಳ್ಕೊಡ್ತಿರ್ತಾಳೆ. ಅದನ್ನ ನೋಡ್ತಿರುವಂತ ಎಲ್ರು ಇವಳನ್ನ ಆಡ್ಕೊಂಡು ನಗೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇದೆಲ್ಲದ್ರಿಂದ ಈ ಸಲ ಅಂತೂ ಇವಳಿಗೆ ತುಂಬಾ ಬೇಜಾರಾಗೋಗುತ್ತೆ. ಅದೇ ಸಮಯಕ್ಕೆ ಪ್ಲೇನ್ ಅಲುಗಾಡಿದ್ರಿಂದ ಲಿಂಡಾ ಸೀಟ್ ಬೆಲ್ಟ್ ಅನ್ನ ಹಾಕೋತಾಳೆ. ಅದೇ ರೀತಿ ಬ್ರಾಡ್ಲಿನೂ ಕೂಡ ಹಾಕುತ್ತಾನೆ. ಮಿಕ್ತವ್ರು ಹಾಕೊಳ್ಳೋಷ್ಟರಲ್ಲಿ ವೆದರ್ ಹಾಳಾಗಿ ಪ್ಲೇನ್ ಡ್ಯಾಮೇಜ್ ಆಗೋಗುತ್ತೆ. ಆದ್ರೆ ಡೊನೋವ ನೋಡಿದ್ರೆ ಲಿಂಡಾ ಕಾಲನ್ನ ಹಿಡ್ಕೊಬಿಟ್ಟಿರ್ತಾನೆ. ಇವನ ಕಾಲನ್ನ ಇನ್ನೊಬ್ಬ ಹಿಡ್ಕೊಂಡಿರ್ತಾನೆ. ನನ್ಗೆ ನಿನ್ ಸೀಟ್ ಅನ್ನು ಕೊಡು ಅಂತ ಡೊನೋವ ಇವಳನ್ನ ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಇದರಿಂದ ಇವಳು ಒಂದು ಫೋರ್ಕ್ ಇಂದ ಅವನಿಗೆ ಚುಚ್ಬಿಡ್ತಾಳೆ. ಇನ್ನು ಕೂಡ ಅವನು ಪ್ಲೇನ್ ಗೆ ತಗಲಾಕೊಂಡಿರ್ತಾನೆ. ಅದೇ ಸಮಯಕ್ಕೆ ಪ್ಲೇನ್ ಕೂಡ ಕ್ರಾಶ್ ಆಗೋಗುತ್ತೆ. ಅದಕ್ಕೆ ತುಂಬಾ ಕಷ್ಟಪಟ್ಟು ಸೀಟ್ ಬೆಲ್ಟ್ ಅನ್ನು ಓಪನ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಒಂದು ಡೆಡ್ ಬಾಡಿ ಕಾಣಿಸ್ಬಿಡುತ್ತೆ. ನಂತರ ಇವಳು ಸಂಭಾಳಿಸ್ಕೊಂಡು ನೀರಿಂದ ಮೇಲೆ ಬಂದಾಗ ನೋಡಿದ್ರೆ ಸ್ವಲ್ಪ ದೂರದಲ್ಲಿ ಒಂದು ಐಲ್ಯಾಂಡ್ ಕಾಣಿಸ್ತಿರುತ್ತೆ. ಮಾರನೇ ದಿನ ಬೆಳಗ್ಗೆ ಆ ಐಲ್ಯಾಂಡ್ ನ ದಡದಲ್ಲಿ ಇವಳಿಗೆ ಎಚ್ಚರ ಆಗುತ್ತೆ. ನೋಡಿದ್ರೆ ಕಾಡಿರುವಂತ ಈ ಐಲ್ಯಾಂಡ್ ಅನ್ನ ಬಿಟ್ರೆ ಸುತ್ತಮುತ್ತ ಬರೀ ನೀರೇ ಇರುತ್ತೆ, ಇನ್ನೇನು ಇರೋದಿಲ್ಲ. ಸರಿ ಅಂತ ಇವಳು ಈ ಐಲ್ಯಾಂಡ್ ನಲ್ಲಿ ನಡೀತಾ ಬಂದಾಗ ಯಾರೋ ಕಾಣಿಸ್ತಾರೆ. ನೋಡಿದ್ರೆ ಬ್ರಾಡ್ಲಿ. ಇನ್ನು ಕೂಡ ಇವನಿಗೆ ಜೀವ ಇರುತ್ತೆ, ಆದ್ರೂ ಕೂಡ ನಿನಗೆ ಶಕ್ತಿ ಬೇಕು ಅಂದ್ರೆ ತಿನ್ಲೇಬೇಕು ಅಂತ ತಿನ್ನಿಸ್ತಾಳೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಹೋಗ್ತಾ ಈ ಐಲ್ಯಾಂಡ್, ಈ ಜಾಗ ಇಲ್ಲೇ ಇವಳಿಗೆ ತುಂಬಾ ಇಷ್ಟ ಆಗ್ತಿರುತ್ತೆ. ಯಾಕೆ ಅಂತಂದ್ರೆ ಸಿಟಿ ಜೀವನ ಇವಳಿಗೆ ಸಾಕಾಗೋಗಿತ್ತು. ಹೀಗೆ ಕಾಡ್ನಲ್ಲಿ ಅಲ್ಲಿ ಇಲ್ಲಿ ಊಟನ ಹುಡ್ಕೊಂಡು ಇಬ್ಬರನ್ನು ಕೂಡ ಜೀವಂತವಾಗಿ ಇಡೋದಕ್ಕೆ ಲಿಂಡಾ ಪ್ರಯತ್ನ ಪಡ್ತಿರ್ತಾಳೆ. ಆಗ ಇವನು ಮಾತನ್ನು ಶುರು ಮಾಡ್ತಾನೆ. ನಮ್ಮ ಪ್ಲೇನ್ ಎಲ್ಲಿ ಕ್ರಾಶ್ ಆಯ್ತು ಹೇಳೋ, ಅದ್ರಲ್ಲಿ ಇರುವಂತ GPS ಅನ್ನ ಟ್ರ್ಯಾಕ್ ಮಾಡ್ಕೊಂಡು ಯಾರಾದ್ರೂ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ಬೋದು ಅಂತ. ಅದಕ್ಕೆ ಇವಳು ಯಾರಾದ್ರೂ ಬಂದೇ ಬರ್ತಾರೆ, ನೀನ್ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ, ಆರಾಮಾಗಿರು ಅಂತ ಇರ್ತಾಳೆ. ಇದರಿಂದ ಇವನಿಗೆ ಕೋಪ ಬರ್ತಿರುತ್ತೆ. ಕೋಪದಿಂದನೇ ಎದ್ದೊಳೋದಕ್ಕೆ ಹೋದ್ರೆ ಕಾಲ್ ಲೇಟ್ ಆಗಿರೋದ್ರಿಂದ ಆಗ್ತಿರೋದಿಲ್ಲ. ಅದಕ್ಕೆ ಇವಳು ಸಹಾಯ ಮಾಡೋದಕ್ಕೆ ಅಂತ ಬಂದ್ರೆ ಇನ್ನು ಕೋಪ ಮಾಡ್ಕೊಂಡು ನೀನು ನನ್ನ ಹತ್ರ ಕೆಲಸ ಮಾಡ್ತೀಯಾ, ನನ್ನನ್ನೇ ಮುಟ್ಟೋದಕ್ಕೆ ಎಷ್ಟು ಧೈರ್ಯ ಅಂತ ಹೇಳ್ಬಿಡ್ತಾನೆ. ಇದರಿಂದ ಇವಳಿಗೆ ಕೋಪ ಬಂದು ಬೇಜಾರ್ ಮಾಡ್ಕೊಂಡು ಬೇರೆ ಕಡೆ ಹೊಟ್ಟೋಗ್ತಾಳೆ. ಇವನಿಗೆ ಅನ್ನಿಸ್ತಿರುತ್ತೆ ಇವನನ್ನ ಹುಡ್ಕೊಂಡು ಯಾರಾದ್ರೂ ಬಂದೇ ಬರ್ತಾರೆ ಅಂತ. ಆದ್ರಿಂದ 1 ಗಂಟೆ ಕಾಯ್ತಾನೆ, 2 ಗಂಟೆ ಕಾಯ್ತಾನೆ. ಹೀಗೆ ಗಂಟೆಗಳು ಕಳೆದೋಗ್ತವೆ. ನೋಡ್ತಿದ್ದಂಗೆ ಸಂಜೆ ಕೂಡ ಆಗೋಗುತ್ತೆ, ಯಾರು ಬರೋದಿಲ್ಲ. ಹಾಗೆ ರಾತ್ರಿಯ ಸಮಯದಲ್ಲಿ ಗಾಳಿಯಿಂದ ಟೆಂಟ್ ರೀತಿ ಮಾಡಿದೆಲ್ಲ ಹಾರು ಹೊಟ್ಟೋಗುತ್ತೆ. ಬೆಳಗಾಗೋಷ್ಟ್ರಲ್ಲಿ ಇವನಿಗೆ ಅರ್ಥ ಆಗೋಗಿರುತ್ತೆ ಈ ರೀತಿ ಇವನು ಸರ್ವೈವ್ ಆಗೋದಕ್ಕಾಗೋದಿಲ್ಲ ಅಂತ. ಆಗ ಇಲ್ಲಿಗೆ ಲಿಂಡಾ ಬಂದು ಇವನಿಗೆ ನೀರನ್ನ ಕುಡಿಸ್ತಾಳೆ. ಇಷ್ಟೊತ್ತಿಗೆ ಇವನಿಗೆ ಇವನ ತಪ್ಪು ಅರಿವಾಗಿ ಸಾರಿ ಕೂಡ ಕೇಳ್ತಾನೆ. ನಂತರ ಇವಳು ಸರಿ ಅಂತ ನನಗೆ ಕಾಡ್ನಲ್ಲಿ ಕಾಡ್ ಹಂದಿಯ ಹೆಜ್ಜೆ ಗುರುತುಗಳು ಕಾಣಿಸಿದವೆ, ಅದನ್ನ ಬೇಟೆ ಆಡ್ಕೊಂಡು ಬರ್ತೀನಿ ಅಂತ ಹೋಗೋದಕ್ಕಿಂತ ಮುಂಚೆ ನಾವಿಲ್ಲಿಂದ ಹೋಗ್ತಿದ್ದಂಗೆನೆ ನನ್ಗೆ ನೀನು ಪ್ರಮೋಷನ್ ಕೊಡ್ಬೇಕು, ವೈಸ್ ಪ್ರೆಸಿಡೆಂಟ್ ಮಾಡ್ಬೇಕು ಅಂತ ಹೇಳ್ತಾಳೆ. ಇವನು ಕೂಡ ಅದಕ್ಕೆ ಸರಿ ಅಂತ ಒಪ್ಕೊಳ್ತಾನೆ. ನಂತರ ನಿಧಾನವಾಗಿ ಇವಳು ಕಾಡನ್ನ ಎಂಟರ್ ಆಗ್ತಾಳೆ. ಸುತ್ತಮುತ್ತ ಕಾಡು ಹಂದಿಯ ಸೌಂಡ್ ಕೇಳಿಸ್ತಿರುತ್ತೆ, ಆದ್ರೆ ಎಲ್ಲಿದೆ ಅಂತ ಗೊತ್ತಾಗ್ತಿರೋದಿಲ್ಲ. ಸಡನ್ ಆಗಿ ಅದು ಅಟ್ಯಾಕ್ ಮಾಡ್ಬಿಡುತ್ತೆ. ಆದ್ರಿಂದ ಇವಳು ಕೂಡ ಚುಚ್ಬಿಡ್ತಾಳೆ. ಆದ್ರೆ ಅದು ಸತ್ತಿರೋದಿಲ್ಲ, ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ ಇರುತ್ತೆ. ಇದರಿಂದ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಚುಚ್ಚಿ ಅದನ್ನ ಸಾಯಿಸಿ ತಲೆನ ತಗೊಂಡ್ ಬಂದು ಇವನ ಮುಂದೆ ಹಾಕ್ದಾಗ ಹೆದರ್ಕೊಬಿಡ್ತಾನೆ.
ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಬೇಟೆಯಾಡಿರುವಂತ ಹಂದಿನ ಬೇಯಿಸ್ತಾ ಇಬ್ರು ತಿಂತಿರ್ತಾರೆ. ಇಷ್ಟೊತ್ತಿಗೆ ಇವರ ಮಧ್ಯೆ ಇರುವಂತ ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು ಸಾಲ್ವ್ ಆಗೋಗಿರ್ತವೆ. ಬದಲಾಗಿ ಇಬ್ರು ಕೂಡ ಒಬ್ರು ಜೊತೆ ಒಬ್ರು ಕಾಮಿಡಿಯಾಗಿ ಮಾತಾಡ್ತಾ ಇಡೀ ರಾತ್ರಿನೆಲ್ಲ ಕಳೆದ್ ಬಿಡ್ತಾರೆ. ಮಾರನೇ ದಿನ ಇವಳಿಗೆ ಕಾಡ್ನಲ್ಲಿ ಒಂದು ವಾಟರ್ ಫಾಲ್ ಕಾಣಿಸುತ್ತೆ. ಇದರಿಂದ ಇವಳಿಗೆ ತುಂಬಾ ಸಂತೋಷ ಆಗೋಗುತ್ತೆ. ಯಾಕೆಂತಂದ್ರೆ ಇದು ಕುಡಿಯೋ ನೀರಿನ ಜಲಪಾತ. ಅಂದಂಗೆ ಹೇಗೆ ಇವಳು ಈ ರೀತಿ ಕಾಡ್ನಲ್ಲಿ ಸರ್ವೈವ್ ಆಗ್ತಿದ್ದಾಳೆ ಅಂತಂದ್ರೆ ಮೂವಿಯ ಮೊದಲಲ್ಲಿ ನಾವು ನೋಡಿದ್ವಲ್ಲ, ಇವಳ ಮನೇಲಿ ತುಂಬಾ ಸರ್ವೈವಲ್ ಬುಕ್ ಗಳು ಇದ್ವು. ಹಾಗೆ ಕಾಡ್ನಲ್ಲಿ ಹೇಗೆಲ್ಲ ಸರ್ವೈವ್ ಆಗ್ಬೋದು ಅಂತ ವಿಡಿಯೋ ಕೂಡ ಮಾಡಿದ್ಲು. ಆದ್ರಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು. ಅದೇ ಸಮಯಕ್ಕೆ ಇಲ್ಲೇ ಒಂದು ಬೋಟ್ ಹೋಗ್ತಿರೋದನ್ನ ನೋಡಿ ಸಹಾಯಕ್ಕೆ ಕರೆಯೋದಕ್ಕೆ ನೋಡ್ತಾಳೆ. ಆದ್ರೆ ಅರ್ಧದಲ್ಲೇ ನಿಂತ್ಕೊಬಿಡ್ತಾಳೆ. ಯಾಕೆಂತಂದ್ರೆ ಇಷ್ಟು ಬೇಗ ಈ ಐಲ್ಯಾಂಡ್ ಅನ್ನ ಬಿಟ್ಟು ಹೋಗೋದಕ್ಕೆ ಇವಳಿಗೆ ಇಷ್ಟ ಇರೋದಿಲ್ಲ. ಇದಾದ್ಮೇಲೆ ಮತ್ತೆ ಇವನ ಹತ್ರ ಬಂದು ಸಿಕ್ತಂತ ಜಲಪಾತದ ಬಗ್ಗೆ ಹೇಳ್ತಾಳೆ. ಆದ್ರೆ ನೋಡ್ದಂತ ಬೋಟ್ ನ ಬಗ್ಗೆ ಮಾತ್ರ ಹೇಳೋದಕ್ಕೆ ಹೋಗುದಿಲ್ಲ. ಆದ್ರೆ ಇಷ್ಟೊತ್ತಿಗೆ ಬ್ರಾಡ್ಲಿ ತುಂಬಾ ಕೋಪ ಮಾಡ್ಕೊಬಿಟ್ಟಿರ್ತಾನೆ. ಇನ್ನು ಎಷ್ಟು ದಿನ ನಾವು ಇದೇ ರೀತಿ ಇರೋದು? ಇಲ್ಲಿರೋ ಮರಗಳ ಸಹಾಯದಿಂದ ಒಂದು ದೋಣಿನ ಮಾಡ್ಕೊಂಡು ಸಮುದ್ರದಲ್ಲಿ ಹೋಗ್ತಿರೋಣ, ಯಾರಾದ್ರೂ ನಮ್ಮನ್ನ ನೋಡಿ ಕಾಪಾಡೋದಕ್ಕೆ ಬರ್ತಾರೆ ಅಂತ ಹೇಳ್ತಿರ್ತಾನೆ. ಆದ್ರೆ ಇವಳು ಮಾತ್ರ ಇದಕ್ಕೆ ಒಪ್ಕೊಳ್ತಿರೋದಿಲ್ಲ. ಈ ಕಾಡಲ್ಲಿ ನಮ್ಗೆ ತಿನ್ನೋದಕ್ಕೆ ಹಣ್ಣು ಸಿಕ್ತಿದ್ದಾವೆ, ಕುಡಿಯೋದಕ್ಕೆ ನೀರ್ ಕೂಡ ಸಿಕ್ತಿದೆ, ಯಾರಾದ್ರೂ ನಮ್ಮನ್ನ ಹುಡ್ಕೊಂಡ್ ಬರೋವರೆಗೂ ಇಲ್ಲೇ ಕಾಯೋದು ಒಳ್ಳೇದು ಅಂತ. ಇದೇ ವಿಷಯವಾಗಿ ಇಬ್ಬರ ಮಧ್ಯನೂ ಕೂಡ ಜಗಳ ಆಗಿ ಬ್ರಾಡ್ಲಿ ನನಗೆ ನಿನ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ಬೇರೆ ಟೆಂಟ್ ಅನ್ನ ಮಾಡ್ತೀನಿ ಅಂತ ಮರಗಳನ್ನ ಎತ್ಕೊಂಡು ಟೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗೋದಿಲ್ಲ. ಇದಾದ್ಮೇಲೆ ಬೆಂಕಿ ಹತ್ತಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಅದು ಆಗೋದಿಲ್ಲ. ಅದಾದ್ಮೇಲೆ ಮಳೆ ಬರ್ತಿರುತ್ತೆ. ಇವನು ಕೂಡ ಅವಳ ರೀತಿ ಕಂಠದಲ್ಲಿ ನೀರ್ ಇಡ್ಕೊಳ್ಳೋದಕ್ಕೆ ನೋಡ್ತಾನೆ. ಅಷ್ಟರಲ್ಲಿ ಮಳೆನೇ ನಿಂತೋಗುತ್ತೆ. ಇವಳು ನೋಡಿದ್ರೆ ಮೀನನ್ನೆಲ್ಲ ಬೇಟೆ ಆಡಿರ್ತಾಳೆ. ಇವನಿಗೆ ತಿನ್ನೋದಕ್ಕೆ ಏನು ಇಲ್ಲ. ಅದಕ್ಕೆ ಒಂದು ಹುಳ ಹೋಗ್ತಿರೋದನ್ನ ನೋಡಿ ತಿಂದು ಬಿಡ್ತಾನೆ. ಆದ್ರೆ ಅದು ಚೆನ್ನಾಗಿರೋದಿಲ್ಲ, ಉಗಿದು ಬಿಡ್ತಾನೆ. ಅದಕ್ಕೆ ಇವನ ಕೈಲಿ ಏನು ನಡೆಯೋದಿಲ್ಲ ಅಂತ ಗೊತ್ತಾದ್ಮೇಲೆ ಸೈಲೆಂಟ್ ಆಗಿ ಮತ್ತೆ ಇವಳ ಹತ್ರ ಬರ್ತಾನೆ. ಯಾಕೆಂತಂದ್ರೆ ಇವಳ ಹತ್ರ ತುಂಬಾ ಹಣ್ಣುಗಳು ಊಟ ಎಲ್ಲ ಇರುತ್ತೆ. ಇದೇ ಸಮಯದಲ್ಲಿ ಇವಳ ಹತ್ರ ಒಂದು ಚಾಕು ಇರೋದನ್ನ ನೋಡಿ ಎಲ್ ಸಿಕ್ತು ಅಂದಾಗ ಇಲ್ಲೇ ದಡದಲ್ಲಿ ಸಿಕ್ತು ಅಂತಾಳೆ. ಸರಿ ಅಂತ ಅದ್ರ ಬಗ್ಗೆ ಇವನು ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಇವಳ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಇವಳು ಮಾತ್ರ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿರೋದಿಲ್ಲ. ಅದಕ್ಕೆ ಸರಿ ನನ್ನ ಕ್ಷಮಿಸ್ಬಿಡು, ತಪ್ಪು ಮಾಡ್ಬಿಟ್ಟಿ ಅಂತ ಕೇಳಿದಾಗ ಇವಳು ಕೂಡ ಕ್ಷಮಿಸಿ ತಿನ್ನೋದಕ್ಕೆ ಹಣ್ಣುಗಳನ್ನ ಕೊಡ್ತಾಳೆ. ನಂತರ ಇವನು ಕಾಲು ವಾಸಿ ಆಗ್ತಿರೋದ್ರಿಂದ ನಡೆಯೋ ರೀತಿ ಆಗಿರುತ್ತೆ. ಅದಕ್ಕೆ ನಿನ್ಗೆ ಈ ಕಾಡ್ನೆಲ್ಲ ತೋರಿಸ್ತೀನಿ ಅಂತ ಈ ಕಾಡ್ನಲ್ಲಿರುವಂತ ಒಂದು ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡ್ ಬರ್ತಾಳೆ. ಇಲ್ಲಿ ಓಡಾಡೋದಕ್ಕೆ ಜಾಗ ತುಂಬಾ ಚಿಕ್ಕದಾಗಿರುತ್ತೆ. ಆದ್ರೂ ಕೂಡ ಅದನ್ನೆಲ್ಲ ದಾಟಿ ಮುಂದೆ ಬಂದಾಗ ನಿನ್ಗೇನಾದ್ರೂ ಹಣ್ಣು ಕಾಣಿಸ್ತು ತಿನ್ಬೇಕು ಅನ್ಸಿದ್ರೆ ಮೊದ್ಲು ಅದನ್ನ ಕೈಗುಜ್ಜು, ಗಾಯ ಆಗಿಲ್ಲ ಅಂದ್ರೆ ಮಾತ್ರ ತಿನ್ನು, ಗಾಯ ಆದ್ರೆ ಅದ್ರಲ್ಲಿ ವಿಷ ಇರುತ್ತೆ ಅಂತ ಹೇಳ್ಕೊಡ್ತಿರ್ತಾಳೆ. ಇದಾದ್ಮೇಲೆ ಮುಂದೆ ಇರುವಂತ ಎಕ್ಸ್ ಶೇಪ್ ನ ಬೆಟ್ಟನ ತೋರಿಸಿ ಯಾವುದೇ ಕಾರಣಕ್ಕೂ ಆ ಕಡೆ ಹೋಗ್ಬೇಡ, ಆ ಜಾಗದಲ್ಲಿ ವಿಷಕಾರಿ ಗಿಡಗಳು ಹಾಗೆ ಬಳ್ಳಿಗಳು ಇದಾವೆ ಅಂತ ಹೇಳ್ತಿರ್ತಾಳೆ. ಇವನು ಕೂಡ ಸರಿ ಅಂತಿರ್ತಾನೆ. ಇದೆಲ್ಲ ಮುಗಿದ್ಮೇಲೆ ಇವರಿಬ್ರು ಹೋಗ್ತಿರ್ಬೇಕಾದ್ರೆ ಜಾಗ ಕುಸ್ತು ಇವಳು ಕೆಳಗಡೆ ಬೀಳೋದ್ರಲ್ಲಿ ಇರ್ತಾಳೆ. ಆಗ ಇವನ ಕಾಲು ಗಾಯ ಆಗಿದ್ರು ಕೂಡ ತುಂಬಾ ಕಷ್ಟಪಟ್ಟು ಇವಳನ್ನ ಕಾಪಾಡಿ ಬಿಡ್ತಾನೆ. ಇದಾದ್ಮೇಲೆ ಇವರಿಗೆ ಬಾಳೆಕಾಯಿಗಳು ಸಿಗ್ತವೆ. ಅದನ್ನ ಬೆಂಕಿಗೆ ಹಾಕಿ ತಿಂತ ತುಂಬಾನೇ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಆಗ ಇವಳು ಹೇಳ್ತಾಳೆ ಹಣ್ಣುಗಳಿಂದ ವೈನ್ ಅನ್ನ ರೆಡಿ ಮಾಡಿದೀನಿ ಅಂತ. ಇವನ್ಗೂ ಕೂಡ ಅದು ಬೇಕಿರುತ್ತೆ. ನಂತರ ರಾತ್ರಿಯ ಸಮಯದಲ್ಲಿ ಇವರಿಬ್ರು ಆ ವೈನ್ ಅನ್ನ ಕುಡಿತಾ ಮಾತಾಡ್ತಿರ್ಬೇಕಾದ್ರೆ ಲಿಂಡಾ ಇವಳ ಜೀವನದ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಈಗಾಗ್ಲೇ ಇವಳಿಗೆ ಮದ್ವೆ ಆಗಿತ್ತು. ಆದ್ರೆ ಇವಳ ಗಂಡ ದಿನ ಕುಡಿತಾ ಇವಳಿಗೆ ಚೆನ್ನಾಗಿ ಹೊಡಿತಿದ್ದ ಅಂತ. ಇದನ್ನ ಕೇಳಿ ಇವನ್ ಹೇಳ್ತಿರ್ತಾನೆ ಇವನ್ ತಂದೆ ತಾಯಿ ಅಷ್ಟೊಂದೇನು ಒಳ್ಳೆಯವರಾಗಿರ್ಲಿಲ್ಲ, ಇವನನ್ನ ಸರಿಯಾಗಿ ಬೆಳೆಸ್ಲಿಲ್ಲ, ಅವ್ರ ಶೋಕಿನ ಅವರು ಮಾಡ್ತಿದ್ರು ಅಂತ. ಇದರಿಂದ ಇವಳಿಗೆ ಗೊತ್ತಾಗುತ್ತೆ ಏನಕ್ಕೆ ಇವನು ಇಷ್ಟೊಂದು ಅಹಂಕಾರದಿಂದ ಬಿಹೇವ್ ಮಾಡ್ತಾನೆ ಅಂತ. ನಂತರ ಲಿಂಡಾ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಹೋಗ್ತಾಳೆ ನನ್ ಗಂಡ ಒಂದು ದಿನ ಚೆನ್ನಾಗಿ ಕುಡಿದು ನನ್ಗೆ ಹೊಡಿತಿದ್ದ. ಅವನು ಪ್ರತಿದಿನ ಕುಡ್ದಾದ್ಮೇಲೆ ಕಾರ್ ತಗೊಂಡು ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದ. ಆದ್ರೆ ನಾನ್ ಬಿಡ್ತಿರ್ಲಿಲ್ಲ. ಆದ್ರೆ ಅವನು ಅವತ್ತು ಹೊಡೆದ ಅಂತ ಅವನಿಗೆ ಇನ್ನೂ ಕೂಡ ಚೆನ್ನಾಗಿ ಕುಡಿಸಿ ಕಾರ್ ಕೀನ ಕೊಟ್ ಕಳಿಸ್ತೆ. ಇದರಿಂದ ಆಕ್ಸಿಡೆಂಟ್ ಆಗಿ ಅವನು ಸತ್ತೋದ ಅಂತ. ಇದನ್ನ ಕೇಳಿ ಇವನಿಗೆ ಭಯ ಆಗ್ತಿರುತ್ತೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಇವಳು ಇನ್ನೊಂದು ವಿಷಯನೂ ಕೂಡ ಹೇಳ್ಬಿಡ್ತಾಳೆ ನನಗೆ ಈ ಜಾಗದಿಂದ ಹೋಗೋದಕ್ಕೆ ಇಷ್ಟನೇ ಇಲ್ಲ ಅಂತ. ನಂತರ ಮಾರನೇ ದಿನ ಬೆಳಗ್ಗೆ ಇವಳಿಗೆ ಎಚ್ಚರ ಆಗುತ್ತೆ. ನೆನ್ನೆ ತುಂಬಾ ಕುಡ್ದಿದ್ರಿಂದ ಏನೇನೆಲ್ಲ ಮಾತಾಡಿದ್ಲು ಅಂತ ನೆನ್ಪೇ ಇರೋದಿಲ್ಲ. ಆದ್ರೆ ಇದ್ದಕ್ಕಿದ್ದಂಗೆನೆ ಈ ಜಾಗದಲ್ಲಿ ಚಂಡಮಾರುತದ ಮಳೆ ಶುರು ಆಗಿದ್ರಿಂದ ರೆಡಿ ಮಾಡ್ಕೊಂಡಿದ್ದಂತ ಟೆಂಟ್ ಎಲ್ಲ ಹಾಳಾಗೋಗುತ್ತೆ. ಇದರಿಂದ ಇವರ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಕಾಡ್ನಲ್ಲಿರುವಂತ ಒಂದು ಗುಹೆ ಒಳಗಡೆ ಬರ್ತಾರೆ. ಮಳೆ ನಿಲ್ಲವರೆಗೂ ಇಲ್ಲೇ ಇರಬೇಕು ಅಂತಾನೂ ಕೂಡ ಡಿಸೈಡ್ ಮಾಡ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಎಚ್ಚರ ಆದಾಗ ಇವಳ ಸುತ್ತಮುತ್ತ ಬ್ರಾಡ್ಲಿ ಇರೋದಿಲ್ಲ. ಇನ್ನೊಂದ್ ಕಡೆ ನೋಡಿದ್ರೆ ಬ್ರಾಡ್ಲಿ ಕಾಡ್ನಲ್ಲಿ ಏನೋ ತಯಾರು ಮಾಡ್ತಿರ್ತಾನೆ. ಆದ್ರೆ ಅದು ಏನು ಅಂತ ತೋರಿಸೋದಿಲ್ಲ. ಇದಾದ್ಮೇಲೆ ಇವನು ಲಿಂಡಾ ಹತ್ರ ಬಂದಾಗ ಇವನು ಏನ್ ಮಾಡ್ತಿದ್ದ ಅನ್ನೋದನ್ನ ಇವಳಿಗೂ ಕೂಡ ಹೇಳೋದಿಲ್ಲ. ಸರಿ ಅಂತ ಇವರಿಬ್ರು ಡಿಸೈಡ್ ಮಾಡ್ತಾರೆ ದಡದಿಂದ ಸ್ವಲ್ಪ ದೂರದಲ್ಲಿ ಟೆಂಟ್ ಅನ್ನ ರೆಡಿ ಮಾಡ್ಕೊಳ್ಬೇಕು ಅಂತ. ಅದೇ ರೀತಿ ಪ್ಲಾನ್ ನ ಪ್ರಕಾರ ದಡದಿಂದ ಸ್ವಲ್ಪ ದೂರದಲ್ಲಿ ಟೆಂಟ್ ಅನ್ನ ರೆಡಿ ಮಾಡ್ಕೊಳ್ತಿರ್ತಾರೆ. ಹೀಗೆ ರೆಡಿ ಮಾಡ್ತಾ ಮಾಡ್ತಾ ಮಾತಾಡ್ತಿರ್ಬೇಕಾದ್ರೆ ಇವನು ಹೇಳ್ತಿರ್ತಾನೆ ನಿನ್ ಜೊತೆ ಈ ಜಾಗದಲ್ಲಿ ನಾನು ಇದ್ದು ತುಂಬಾ ಹೊಸ ವಿಷಯಗಳನ್ನ ತಿಳ್ಕೊಂಡೆ,
ಥ್ಯಾಂಕ್ಸ್, ಅದೇ ಖುಷಿಲಿ ಇವತ್ ರಾತ್ರಿ ಡಿನ್ನರ್ ಅನ್ನ ಅಂದ್ರೆ ಊಟನ ನಾನ್ ರೆಡಿ ಮಾಡ್ತೀನಿ ಅಂತ. ಅದಕ್ಕೆ ಇವಳು ಕೂಡ ಸರಿ ಅಂತ ಒಪ್ಕೊಳ್ತಾಳೆ. ರಾತ್ರಿ ಸಮಯದಲ್ಲಿ ಇವಳು ರೆಡಿಯಾಗಿ ಕಾಯ್ತಿರ್ಬೇಕಾದ್ರೆ ಊಟ ತಗೊಂಡ್ ಬರ್ತಾನೆ. ಅದನ್ನ ನೋಡಿ ಇವಳಿಗೆ ತುಂಬಾ ಸಂತೋಷ ಆಗಿ ಜಾಸ್ತಿ ಯೋಚನೆ ಮಾಡದೆ ತಿನ್ನೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಆದ್ರೆ ಅದನ್ನ ತಿಂತಿದ್ದಂಗೆನೆ ವಿಚಿತ್ರವಾಗಿ ಫೀಲ್ ಆಗ್ತಾ ಪ್ರಜ್ಞೆ ತಪ್ಪೋದಕ್ಕೆ ಶುರು ಮಾಡ್ತಾಳೆ. ಆಗ ಬ್ರಾಡ್ಲಿ ರೆಡಿ ಮಾಡ್ಕೊಂಡಿದ್ದಂತ ಬೋಟ್ ಅನ್ನ ಹೊರಗಡೆ ತರ್ತಾನೆ. ಇದ್ರಲ್ಲಿ ಊಟಗಳನ್ನೆಲ್ಲ ಇಟ್ಕೊಂಡಿರ್ತಾನೆ. ಈ ಬೋಟ್ ಅನ್ನ ಸಮುದ್ರದ ಒಳಗಡೆ ಇಳಿಸ್ತಾನೆ. ಮೊದ್ಲು ಎಲ್ಲನೂ ಕರೆಕ್ಟ್ ಆಗಿ ಇರುತ್ತೆ. ಆದ್ರೆ ಸಮುದ್ರದ ಒಂದು ಅಲೆ ಹೊಡಿತಿದ್ದಂಗೆನೆ ಎಲ್ಲನೂ ನಾಶ ಆಗೋಗುತ್ತೆ. ಇವನು ಕೂಡ ನೀರಿನಲ್ಲಿ ಮುಳುಗೋಗ್ತಿರ್ತಾನೆ. ಇವನು ಮದ್ವೆ ಆಗ್ತಿರುವಂತ ಹುಡುಗಿ ಜೂರಿ ಕಾಣಿಸ್ತಿರ್ತಾಳೆ. ನೋಡಿದ್ರೆ ಪ್ರಜ್ಞೆ ತಪ್ತಿರುವಂತ ಸ್ಥಿತಿಲೇ ಲಿಂಡಾ ಇವನನ್ನ ಹೊರಗಡೆ ಕರ್ಕೊಂಡ್ ಬಂದು ಕಾಪಾಡಿ ಇವಳು ತಿಂದಿದ್ದಂತ ಆ ವಿಷ ಇದ್ದಂತ ಊಟನೆಲ್ಲ ವಾಪಸ್ ಇವನ್ ಮೇಲೆನೆ ವಾಂತಿ ಮಾಡ್ಬಿಡ್ತಾಳೆ. ಇದಾದ್ಮೇಲೆ ಮಾರನೇ ದಿನ ಇವನಿಗೆ ಎಚ್ಚರ ಆದಾಗ ತುಂಬಾ ದುಃಖ ಪಡ್ತಿರ್ತಾನೆ. ನಾನ್ ಆ ರೀತಿ ಮಾಡಬಾರ್ದಿತ್ತು ಅಂತ. ಆದ್ರೆ ಇವಳು ಮಾತ್ರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ತಗೋ ಇದನ್ನ ತಿನ್ನು ಶಕ್ತಿ ಬರುತ್ತೆ ಅಂತ ಆಕ್ಟೋಪಸ್ ಮಾಂಸನ ಕೊಡ್ತಾಳೆ. ಇವನು ಕೂಡ ತಿನ್ನೋದಕ್ಕೆ ಶುರು ಮಾಡ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಇವಳಿಗೆ ಇವನ್ ಮೇಲೆ ತುಂಬಾ ಕೋಪ ಇದೆ ಅಂತ. ಇವನು ಆ ಮಾಂಸನ ತಿಂತಿದ್ದಂಗೆನೆ ಬಾಡಿ ಎಲ್ಲ ಫ್ರೀಸ್ ಆಗೋಗುತ್ತೆ. ಹಲ್ಲುಗಾಡೋದಕ್ಕೆ ಆಗ್ತಿರೋದಿಲ್ಲ. ಈಗ ಇವನ್ ಕೈಲಿ ಏನು ಮಾಡೋದಕ್ಕೆ ಆಗದೆ ಇರೋದ್ರಿಂದ ಲಿಂಡಾ ಇವನ ಹತ್ರ ಬಂದು ನೀನ್ ಮಾಡಿರುವಂತ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಅಂತ ಚಾಕುನ ತಗೊಂಡು ಕಾಲ ಹತ್ರ ಕಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇವನ್ ಕೈಲಿ ಏನು ಮಾಡೋದಕ್ಕೆ ಆಗ್ತಿರೋದಿಲ್ಲ, ಬರೀ ಅಳ್ತಿರ್ತಾನೆ ಅಷ್ಟೇ. ಹೀಗೆ ಇವನು ತುಂಬಾ ಹೆದರ್ಕೊಳ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವಳು ಇವನ ಕಾಲನ್ನ ಕಟ್ ಮಾಡ್ತಿರ್ಲಿಲ್ಲ, ಒಂದು ಇಲಿನ ಕಟ್ ಮಾಡ್ತಿದ್ಲು ಅಂತ. ಇವನು ಇಷ್ಟೊಂದು ಹೆದರ್ಕೊಂಡ್ಮೇಲೆ ವಾರ್ನಿಂಗ್ ಕೊಡ್ತಾಳೆ, ಮತ್ತೆ ಈ ರೀತಿ ಮಾಡ್ಬೇಡ ಅಂತ. ನಂತರ ನೋಡಿದ್ರೆ ಇಷ್ಟೆಲ್ಲ ಆಗಿದ್ರಿಂದ ಇವನು ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಹಾಗೆ ಅವಳ ಜೊತೆ ಮಾತಾಡೋದನ್ನು ಕೂಡ ಕಮ್ಮಿ ಮಾಡಿರ್ತಾನೆ. ಇವಳು ಮಾತ್ರ ಅದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ದೆ. ನಾನು ಹಣ್ಣುಗಳನ್ನ ಕಿತ್ಕೊಂಡ್ ಬರ್ತೀನಿ ಅಂತ ಹಣ್ಣು ಕಿತ್ಕೊಳ್ಳೋದಕ್ಕೆ ಬಂದಾಗ ಬೋಟ್ ನ ಸೌಂಡ್ ಕೇಳಿಸುತ್ತೆ. ನೋಡಿದ್ರೆ ಒಂದು ಬೋಟ್ ಇಲ್ಲಿಗೆನೆ ಬರ್ತಿರುತ್ತೆ. ಆ ಬೋಟ್ ನಲ್ಲಿ ಬ್ರಾಡ್ಲಿನ ಮದ್ವೆ ಆಗ್ಬೇಕಾಗಿರುವಂತ ಹುಡುಗಿ ಜೂರಿ ಇರ್ತಾಳೆ. ಜೂರಿ ಇವಳನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾಳೆ. ಹಾಗೆ ಇವಳಿಂದ ಗೊತ್ತಾಗುತ್ತೆ ಬ್ರಾಡ್ಲಿ ಇನ್ನೂ ಕೂಡ ಜೀವಂತವಾಗಿದ್ದಾನೆ ಅಂತ. ಇಲ್ಲಿ ಜೂರಿ ಬೋಟ್ ಅಲ್ಲಿ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿನೂ ಕೂಡ ಕರ್ಕೊಂಡ್ ಬಂದಿರ್ತಾಳೆ. ಆದ್ರೆ ಲಿಂಡಾಗ್ ಮಾತ್ರ ಇದು ಇಷ್ಟ ಆಗ್ತಿರೋದಿಲ್ಲ. ಇಷ್ಟ ಬೇಗ ಇವರು ಏನಕ್ ಬಂದ್ರು ಅಂತ ಅನ್ನಿಸ್ತಿರುತ್ತೆ. ಅದಕ್ಕೆ ನಾನ್ ನಿಮ್ನ ಬ್ರಾಡ್ಲಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವಳಿಗೆ ಗೊತ್ತಾಗುತ್ತೆ ಇವರಿಬ್ರು ಮಾತ್ರ ಇಲ್ಲಿಗೆ ಬಂದಿರೋದು, ಇನ್ಯಾರು ಕೂಡ ಬಂದಿಲ್ಲ ಅಂತ. ನೋಡಿದ್ರೆ ಆಗ್ಲೇ ಲಿಂಡಾ ಬಿದ್ದೋಗ್ತಿದ್ಲಲ್ಲ, ಅದೇ ಬೆಟ್ಟಕ್ಕೆ ಕರ್ಕೊಂಡ್ ಬರ್ತಾಳೆ. ಅಷ್ಟೇ ಅಲ್ಲದೆ ಜೂರಿನ ಇವಳು ಕೆಳಗಡೆ ಬಿದ್ದಂತ ಜಾಗದಲ್ಲೇ ಕರ್ಕೊಂಡು ಹೋಗಿದ್ರಿಂದ ಇವಳು ಕೂಡ ಕೆಳಗಡೆ ಬೀಳ್ತಿರ್ತಾಳೆ. ಆ ವಯಸ್ಸಾಗಿರುವಂತ ವ್ಯಕ್ತಿ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಇದಾದ್ಮೇಲೆ ಸೀನ್ ಇಲ್ಲಿಗೆ ಕಟ್ಟಾಗಿ ಮತ್ತೆ ಇವಳು ಬ್ರಾಡ್ಲಿ ಹತ್ರ ಬಂದಾಗ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾಳೆ, ಮಾತಾಡ್ತಿರೋದಿಲ್ಲ. ಇದೇ ಬೇಜಾರ್ನಲ್ಲಿ ಹೋಗಿ ಸಮುದ್ರದ ದಡದಲ್ಲಿ ಕುಂತಿರೋದನ್ನ ಇವನು ನೋಡ್ತಾನೆ. ಆದ್ರೆ ಅವಳು ಅಷ್ಟೊಂದು ಏನಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ ಮಾತ್ರ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ನಂತರ ನೋಡಿದ್ರೆ ಯಾವಾಗ್ಲೂ ಇವಳು ಬರೀ ಬೇಜಾರ್ನಲ್ಲೇ ಇರ್ತಾಳೆ. ಊಟ ಕೂಡ ಸರಿಯಾಗಿ ಮಾಡ್ತಿರೋದಿಲ್ಲ. ಆದ್ರಿಂದ ಇವನು ಬಂದು ಬಾ ನಾವು ಬೇಟೆ ಆಡ್ಕೊಂಡು ಬರೋಣ ಅಂತಾನೆ. ಇವಳು ಏನಕ್ಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿರೋದು ಅಂತ ಅರ್ಥನೇ ಆಗ್ತಿರೋದಿಲ್ಲ ಇವನಿಗೆ. ಇದೇ ಸಮಯದಲ್ಲಿ ಇಲ್ಲೇ ಇಟ್ಟಿರುವಂತೆ ಇವಳ ಚಾಕುನೆ ಇವನು ನೋಡ್ಬಿಡ್ತಾನೆ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಇವಳಿಗೆ ಎಚ್ಚರ ಆಗುತ್ತೆ. ಬ್ರಾಡ್ಲಿ ಇಲ್ಲೇ ಪಕ್ಕದಲ್ಲಿ ಮಲಗಿರ್ತಾನೆ. ಅದೇ ಸಮಯಕ್ಕೆ ಯಾರು ಇವಳನ್ನ ಕರಿತಿರುವಂತ ಶಬ್ದನ ಕೇಳಿಸ್ಕೊಂಡು ಆ ಶಬ್ದನ ಫಾಲೋ ಮಾಡ್ಕೊಂಡು ಬಂದು ನೋಡಿದ್ರೆ ಇನ್ನು ಕೂಡ ಬದುಕಿರುವಂತ ಜೂರಿ ದಡದಿಂದ ಬಂದು ಏನು ಆ ರೀತಿ ಮಾಡಿದೆ ಅಂತ ಕೇಳ್ತಿರ್ತಾಳೆ. ಇದರಿಂದ ಅವಳಿಗೆ ಬೇಜಾರಾಗುತ್ತೆ. ಇದ್ದಕ್ಕಿದ್ದಂಗೆನೆ ಮಾಯ ಆಗೋಗ್ತಾಳೆ. ಆಗ ಒಂದು ದೆವ್ವ ಕಾಣಿಸ್ಬಿಡುತ್ತೆ. ನೋಡಿದ್ರೆ ಇದೆಲ್ಲ ಒಂದು ಕನ್ಸಷ್ಟೇ. ಮಾರನೇ ದಿನ ಬ್ರಾಡ್ಲಿ ನಾನು ಕೂಡ ಲಿಂಡಾ ತರನೇ ಬೇಟೆ ಆಡ್ಬೇಕು ಅಂತ ಬೇಟೆ ಆಡೋದಕ್ಕೆ ಕಾಡಿಗೆ ಬರ್ತಾನೆ. ಒಂದು ಹಂದಿ ಕೂಡ ಕಾಣಿಸುತ್ತೆ. ಆ ಹಂದಿ ಓಡೋದ್ಮೇಲೆ ಒಂದು ಕೈ ಕಾಣಿಸ್ತಿರುತ್ತೆ. ಹತ್ರ ಬಂದಾಗ ಕೈನಲ್ಲಿರುವಂತ ಉಂಗ್ರ ನೋಡಿ ಇವನಿಗೆ ಅರ್ಥ ಆಗೋಗುತ್ತೆ ಇದು ಬೇರೆ ಯಾರು ಅಲ್ಲ, ಇವ್ನು ಮದ್ವೆ ಆಗ್ಬೇಕಾಗಿರುವಂತ ಜೂರಿ. ಅಷ್ಟೇ ಅಲ್ಲದೆ ಅರ್ಥ ಮಾಡ್ಕೊಬಿಡ್ತಾನೆ ಇವಳನ್ನ ಸಾಯಿಸಿರೋದು ಕೂಡ ಲಿಂಡಾ ಅಂತ. ಆದ್ರಿಂದ ಇವನು ಕೋಪದಿಂದ ಲಿಂಡಾ ಹತ್ರ ಬರ್ತಾನೆ. ಲಿಂಡಾನು ಕೂಡ ಸ್ವಲ್ಪ ನರ್ವಸ್ ಆಗಿರ್ತಾಳೆ. ಏನಕ್ಕೆ ಈ ರೀತಿ ಮಾಡಿದೆ ಅಂತ ಕೇಳಿದ್ರೆ ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಅರ್ಥ ಆಗ್ತಿಲ್ಲ ಅಂತಾಳೆ. ಅದಕ್ಕೆ ಆ ಉಂಗ್ರನ ತೋರಿಸಿದಾಗ ಬೇಜಾರ್ ಮಾಡ್ಕೊಂಡು ಹೇಳ್ತಿರ್ತಾಳೆ ಅವಳು ಕಾಲ್ ಜಾರಿ ಬಿದ್ದೋದ್ಲು, ಅದೆಲ್ಲ ಒಂದು ಆಕ್ಸಿಡೆಂಟ್ ಅಷ್ಟೇ ಅಂತ. ಆದ್ರೆ ಇವನ್ ಮಾತ್ರ ನಂಬೋದಕ್ಕೆ ರೆಡಿ ಆಗಿರೋದಿಲ್ಲ. ಬದಲಾಗಿ ಇವನಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಇವಳ ಗಂಡನ್ನು ಕೂಡ ಇವಳೇ ಸಾಯಿಸಿರ್ಬೋದು ಅಂತ. ಆಗ ನೋಡಿದ್ರೆ ಇವಳ ಚಾಕು ಇವನ ಹತ್ರ ಇರುತ್ತೆ. ಇದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾಳೆ. ಅವಳು ಎಲ್ಲೋ ಬಚ್ಚಿಟ್ಕೊಂಡಿದ್ದಾಳೆ ಅಂತ ಇವನು ಕೂಡ ಹುಡುಕ್ತಿರ್ಬೇಕಾದ್ರೆ ಹಿಂದೆಯಿಂದ ಬಂದು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾಳೆ, ಸಾಯಿಸೋದಕ್ಕೆ ಅಂತ. ಇವನ್ ನೋಡಿದ್ರೆ ಕೂದ್ಲನ್ನ ಬುಡುದ್ ಸಮೇತನೇ ಕಿತ್ತಾಕ್ಬಿಡ್ತಾನೆ. ಇದರಿಂದ ಒಂದು ದೊಡ್ಡ ಜಗಳನ್ನೇ ಶುರುವಾಗೋಗುತ್ತೆ. ಅದಕ್ಕೆ ಇವಳು ಇವನನ್ನ ಕಚ್ಚೋದಕ್ಕೆ ನೋಡ್ತಿದ್ರೆ ಇವನಂತ ಇವಳ ಕಣ್ ಗುಡ್ಡೆನೆ ಕಿತ್ತಾಕೋದಕ್ಕೆ ನೋಡ್ತಿರ್ತಾನೆ. ಅಷ್ಟೊತ್ತಿಗೆ ಕಲ್ಲಿಂದ ಹೊಡೆದ್ ಬಿಡ್ತಾಳೆ. ನಂತರ ಇವನಿಗೆ ಇನ್ನೂ ಕೂಡ ಕೋಪ ಬರ್ಸ್ಬೇಕು ಅಂತ ಜೂರಿಯ ರಿಂಗ್ ಅನ್ನ ನುಂಗ್ಬಿಡ್ತಾಳೆ. ಅದಕ್ಕೆ ಅವನು ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದ್ರೆ ಚಾಕುನ ಎತ್ಕೊಂಡು ಅವನಿಗೆ ಚುಚ್ಚಿದ್ರಿಂದ ಆ ಎಕ್ಸ್ ಶೇಪ್ ಬೆಟ್ಟದ ಹತ್ರ ಓಡೋಗ್ತಾ ಇರ್ತಾನೆ. ಯಾವಾಗ ಇವನು ಇಲ್ಲಿಗೆ ಬಂದು ತಲುಪ್ತಾನೋ ಇಲ್ಲಿ ಒಂದು ಮನೆ ಕಾಣಿಸುತ್ತೆ. ಅದನ್ನ ನೋಡಿ ಇವನಿಗೆ ತುಂಬಾ ಶಾಕ್ ಕೂಡ ಆಗೋಗುತ್ತೆ. ಅದಕ್ಕೆ ಯಾರಾದ್ರೂ ಇರ್ಬೋದು ಅಂತ ಸಹಾಯನ ಕೇಳ್ಕೊಂಡು ಬಂದ್ರೆ ಇಲ್ಲಿ ಯಾರೊಬ್ರು ಕೂಡ ಇರೋದಿಲ್ಲ. ಆದ್ರಿಂದ ತುಂಬಾ ಕಷ್ಟಪಟ್ಟು ಮನೆ ಒಳಗಡೆ ಏನೋ ಬರ್ತಾನೆ. ಇಲ್ಲಿ ಎಲ್ಲಾ ತರದ ಫೆಸಿಲಿಟಿ ಇರುತ್ತೆ. ಆದ್ರೆ ಲಿಂಡಾ ಒಂದು ಸ್ಪೀಕರ್ ಇಂದ ಮಾತಾಡೋದಕ್ಕೆ ಶುರು ಮಾಡಿದ್ದನ್ನ ಕೇಳಿಸ್ಕೊಂಡು ಚಾಕುನ ಹುಡುಕ್ತಾನೆ. ಆದ್ರೆ ಯಾವ ಚಾಕುನು ಕೂಡ ಸಿಗೋದಿಲ್ಲ.
ಇರೋದಿಲ್ಲ, ಎಲ್ಲಾನು ಹೊರಗಡೆ ಎಸೆದ್ ಬಿಟ್ಟಿರ್ತಾಳೆ. ಇಲ್ಲೇ ಇರುವಂತ ಸ್ಪೀಕರ್ ನಿಂದ ಅವಳು ಮಾತಾಡ್ತಿರ್ಬೇಕಾದ್ರೆ ಕ್ಯಾಮ್ರಾನ ಹೊಡೆದಾಕ್ಬಿಡ್ತಾನೆ. ನೋಡಿದ್ರೆ ಈಗಾಗ್ಲೇ ಅವಳು ಈ ಮನೆ ಒಳಗಡೆ ಬಂದು ತಲುಪಿದಾಳೆ. ಅದಕ್ಕೆ ಇವನಿಗೆ ಹೇಳ್ತಾ ಹೋಗ್ತಾಳೆ, ಹೇಳಬೇಕು ಅಂತಂದ್ರೆ ತುಂಬಾ ದಿನಗಳ ಹಿಂದನೇ ನಾವ್ ಇಲ್ಲಿಂದ ಹೊಟ್ಟೋಗ್ಬೋದಾಗಿತ್ತು. ಯಾಕೆಂತಂದ್ರೆ ಮೊದ್ಲೇ ಒಂದು ಬೋಟ್ ಅನ್ನ ನೋಡಿದ್ದೆ, ಆದ್ರೆ ಇಷ್ಟೊಂದು ಬೇಗ ಇಲ್ಲಿಂದ ಹೋಗೋದಕ್ಕೆ ನನಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಬೋಟ್ ಅನ್ನ ಫಾಲೋ ಮಾಡ್ಕೊಂಡ್ ಬಂದಾಗ ಈ ಮನೆ ಕಾಣಿಸ್ತು. ಆ ಮನೆಯಲ್ಲಿರುವಂತ ಜನರು ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಮನೆ ಪಾಸ್ವರ್ಡ್ ಅನ್ನ ನೋಡ್ಕೊಬಿಟ್ಟಿರ್ತಾಳೆ. ಅದಾದ್ಮೇಲೆ ಒಳಗಡೆ ಬಂದು ಇಲ್ಲಿ ಏನ್ ಇಷ್ಟನೋ ಅದೆಲ್ಲ ಮಾಡಿರ್ತಾಳೆ. ಇಲ್ಲೇ ಆ ಚಾಕು ಕೂಡ ಇವಳಿಗೆ ಸಿಕ್ಕಿದ್ದು. ಹೇಳ್ಬೇಕು ಅಂತಂದ್ರೆ ಯಾವ್ದೋ ಒಬ್ಬ ಶ್ರೀಮಂತ ವ್ಯಕ್ತಿ ಮನೆನ ಈ ಐಲ್ಯಾಂಡ್ ಅಲ್ಲಿ ಕಟ್ಟಿಸಿರ್ತಾನೆ. ನಂತರ ಜೂರಿ ವಿಷಯನು ಕೂಡ ಹೇಳೋದಕ್ಕೆ ಶುರು ಮಾಡ್ತಾಳೆ. ನನ್ನ ಸಹಾಯದಿಂದ ಇದನ್ನೆಲ್ಲ ಕೇಳ್ತಿರುವಂತ ಬ್ರಾಡ್ಲಿಗೆ ಹಾಗೆ ರಕ್ತ ಕುದೀತಿರುತ್ತೆ. ಆಗ ಅವಳು ಬರ್ತಿರೋದನ್ನ ನೋಡ್ತಾನೆ. ನೋಡಿದ್ರೆ ಅವಳ ಕೈಯಲ್ಲಿ ಒಂದು ಗನ್ ಇರುತ್ತೆ. ಅದಕ್ಕೆ ಇವನು ಹೆದರ್ಕೊಂಡು ಮಂಡಿ ಊರಿ ಕುತ್ಕೊಳ್ತಾ ಕ್ಷಮೆ ಕೇಳ್ತಿರ್ತಾನೆ. ತಪ್ಪಾಗಿದೆಲ್ಲ ನನ್ನ ಕಡೆಯಿಂದನೇ, ನಾನು ಆ ರೀತಿ ಎಲ್ಲ ಮಾಡಬಾರ್ದಾಗಿತ್ತು. ನಾನ್ ಬರೀ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಬಯಸ್ತಿದೀನಿ ಅಂತಂದಾಗ ಇವಳು ಕೂಡ ಕೇಳ್ತಾಳೆ, ಯಾಕೆ ನಾವಿಲ್ಲಿ ಸಂತೋಷವಾಗಿ ಚೆನ್ನಾಗಿಲ್ವಾ ಅಂತ. ಆಗ ಇವನು ಹೇಳ್ತಾನೆ, ನಾನು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಇಷ್ಟ ಪಡ್ತಿದ್ದೀನಿ. ಯಾಕೆ ಅಂತಂದ್ರೆ ನಿನ್ ಜೊತೆಲಿ ಇದ್ದು ನಿನ್ನನ್ನು ಕೂಡ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದೀನಿ. ಇಲ್ಲಿಂದ ಹೊರಗಡೆ ಹೋಗಿ ನಿನ್ ಜೊತೆ ತುಂಬಾ ಖುಷಿಯಾಗಿ ಬದುಕ್ಬೇಕು ಅಂತಿದ್ದೀನಿ ಅಂತ. ಇದನ್ನ ಕೇಳಿ ಇವಳು ಕೂಡ ಒಂದು ಕ್ಷಣಕ್ಕೆ ನಂಬಿ ತುಂಬಾ ಬೇಜಾರ್ ಮಾಡ್ಕೊಳ್ತಿರ್ತಾಳೆ. ಹಾಗೆ ಇವನು ಒಂದು ವಸ್ತುವಿಂದ ಇವಳಿಗೆ ಚುಚ್ಚಿ ಅಟ್ಯಾಕ್ ಮಾಡಿ ಗನ್ನನ್ನ ಕಿತ್ಕೊಳ್ತಾನೆ. ಶೂಟ್ ಮಾಡೋದಕ್ಕೆ ನೋಡಿದ್ರೆ ಇದ್ರೊಳಗಡೆ ಬುಲೆಟ್ ಇರೋದಿಲ್ಲ. ಹಾಗೆ ಇವಳು ಗಾಲ್ಫ್ ಬ್ಯಾಟ್ ಅನ್ನ ತಗೊಂಡು ಇವನಿಗೆ ಚೆನ್ನಾಗಿ ಹೊಡೆದು ಸಾಯಿಸ್ಬಿಡ್ತಾಳೆ. ಇಲ್ಲಿನ ಸೀನ್ 1 ವರ್ಷಗಳ ಕಾಲ ಮುಂದಕ್ಕೆ ಶಿಫ್ಟ್ ಆದಾಗ ಇವಳು ಆ ಐಲ್ಯಾಂಡ್ ಇಂದ ಹೊರಗಡೆ ಬಂದಿರ್ತಾಳೆ. ಹಾಗೆ ಆ ಐಲ್ಯಾಂಡ್ ಇಂದ ಸರ್ವೈವ್ ಆಗಿ ಬಂದಿದ್ದಾಳೆ ಅಂತ ಎಲ್ಲಾ ಕಡೆ ತುಂಬಾ ಫೇಮಸ್ ಆಗ್ಬಿಟ್ಟಿರ್ತಾಳೆ.